ಭಾರ್ಗವಿ ಎಲ್.ಎಲ್.ಬಿ ಧಾರಾವಾಹಿ ಇದೇ ಮಾರ್ಚ್ 3ನೇ ತಾರೀಕಿಂದ ಬರ್ತಾ ಇದೆ. ಸೊ ನೀವು ಎಲ್ಲರೂ ಈಗಾಗಲೇ ಪ್ರೋಮೋಗಳನ್ನ ನೋಡಿರ್ತೀರಾ. ಪ್ರೋಮೋನಲ್ಲಿ ಹೈಲೈಟ್ ಆಗಿ ಹೈಟು ಟಾಲ್ ಆಗಿ ಕಾಣಿಸ್ತಾ ಇರೋ ಲಾಯರ್ ಯಾರು ಹೇಳಿ? ನಮ್ಮ ಭಾನು ಸರು. ಸೊ ಇವತ್ತು ಅವ್ರು ನಮ್ಮ ಜೊತೆ ಇದ್ದಾರೆ. ನೀವು ಲಕ್ಷಣದಲ್ಲಿ ಅವ್ರನ್ನ ನೋಡಿರ್ತೀರಾ, ಒಂದು ಒಳ್ಳೆ ಪಾತ್ರ ಮಾಡಿದ್ರು. ಗೌರಿಶಂಕರದಲ್ಲಿ ನೋಡಿರ್ತೀರಾ, ಅಲ್ಲೂ ಒಂದು ಒಳ್ಳೆ ಖಡಕ್ ಆಗಿರೋ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಇಲ್ಲಿ ಖಡಕ್ ಆಗಿರೋ ಲಾಯರ್ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಒಂದು ಹೀರೋಯಿನ್ನು ಮತ್ತು ಇವ್ರಿಗೂ ಇರೋವಂಥ ಒಂದು ಜಿದ್ದಿ ಜೆ.ಪಿ. ಪಾಟೀಲ್ ಹೆಸರು ಕೇಳಿದ್ರೇ ಒಂಥರ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅನಿಸುತ್ತೆ ಅಲ್ಲ. ಬನ್ನಿ, ಈ ಬಗ್ಗೆ ಅವ್ರನ್ನೇ ಜಾಸ್ತಿ ನಾನು ಮಾತಾಡೋಕ್ಕಿಂತ ಅವ್ರ ಜೊತೆನೇ ಮಾತಾಡೋದು ಉತ್ತಮ ಅನಿಸುತ್ತೆ. ಬನ್ನಿ ಅವ್ರನ್ನೇ ಮಾತನಾಡ್ಸೋಣ. ಹಾಯ್ ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಸರ್. ಅದೇ ಲುಕ್ಕಲ್ಲಿ, ಅದೇ ಟೈರಲ್ಲಿ ಬಂದಿದ್ದೀರಾ. ಸೊ ನೋಡಿದ್ರೆ ಒಳ್ಳೆ ರಿಯಲ್ ಲಾಯರೇ ಎದುರುಗಡೆ ಬಂದಂಗೆ ಫೀಲ್ ಆಗುತ್ತೆ. ಸೊ ಈ ಪಾತ್ರ ನಿಮಗೆ ಹೆಂಗೆ ಅಪ್ರೋಚ್ ಮಾಡಿದ್ರು? ನೀವು ಈ ಪಾತ್ರನ ಒಪ್ಕೊಂಡಿದ್ದು ಯಾಕೆ? ನಾನು ಲಾಯರ್ ಆಗಿ ಇದುವರೆಗೂ ಧಾರಾವಾಹಿಯಲ್ಲಿ ಮಾಡಿರಲಿಲ್ಲ. ಒಂದು ಸಿನಿಮಾದಲ್ಲಿ 1920-21 ಅಂತ ಆ ಒಂದು ಸಿನಿಮಾದಲ್ಲಿ ಲಾಯರ್ ಆಗಿ ಮಾಡಿದ್ದೆ. ಈ ಪಾತ್ರಕ್ಕೆ ಸ್ವಪ್ನ ಮೇಡಮ್ ಅವರು ನನಗೆ ಫೋನ್ ಮಾಡಿದಾಗ ಅವ್ರ ಈ ಪಾತ್ರನ ಅವ್ರಿಗೆ ಏನು ಅನಿಸಿದೆ ಈ ಪಾತ್ರದ ಬಗ್ಗೆ ಅಂತ ಹೇಳಿದ್ರು. ನಂಗೆ ಅದು ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಜನರಲಿ ನಟನಾಗಿರೋನಿಗೆ ಬೇರೆ ಬೇರೆ ಥರ ಮಾಡೋಕ್ಕೆ ಇಷ್ಟ ಆಗುತ್ತೆ. ಸೊ ಇದುವರೆಗೂ ನಾನು ಮಾಡಿರಲಿಲ್ಲ. ಸೊ ಹಾಗಾಗಿ ಒಪ್ಕೊಂಡೆ. ಕಥೆನೂ ತುಂಬ ಚೆನ್ನಾಗಿದೆ. ನನ್ನ ಪಾತ್ರದ ಬಗ್ಗೆನೂ ನನಗೆ ತುಂಬ ಅಂದರೆ ಬೇರೆ ಎಳೆಗಳಲ್ಲಿ ನಾನು ಪಾತ್ರ ನೋಡೋವಂಥ ಒಂದು ಸಾಧ್ಯತೆ ಇದೆ. ಹಾಗಾಗಿ ಈ ಪಾತ್ರನ ಒಪ್ಕೊಂಡಿದ್ದೀನಿ. ನೈಸ್ ಸರ್. ಆ ಪಾತ್ರಕ್ಕೆ ತುಂಬ ಜಸ್ಟಿಸ್ ಸಿಗ್ತಾ ಇದೆ. ನಿಮ್ಮನ್ನು ಪ್ರೋಮೋಲ್ ನೋಡಿದಾಗ ತುಂಬ ಖುಷಿ ಆಗ್ತಾ ಇದೆ. ಸೊ ಆ ಒಂದು ಏನು ಖಡಕ್ ರೋಲ್ ಇದೆ ಅದಂದರೆ ಭಾನು ಸರ್ ಅನ್ನೋ ಥರ ಫೀಲ್ ಆಗ್ಬಿಡತ್ತೆ ನಮಗೆ. ಸೊ ಆ ಥರ ಒಂದು ಕಡೆ ಹಳ್ಳಿ ಸೊಗಡಿನ ಕ್ಯಾರೆಕ್ಟ್ರು, ಇದು ಒಂಥರದ್ದು ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟ್ರು. ಸೊ ಈಗ ಜೆ.ಪಿ. ಪಾಟೀಲ್ ಏನೇನು ಮಾಡ್ತಾರೆ ಅಂತ ಸರ್, ನನಗೆ ಕ್ಯೂರಿಯಾಸಿಟಿ ಇದೆ, ಜೆ.ಪಿ. ಪಾಟೀಲ್ ಏನೇನು ಮಾಡ್ತಾರೆ ಅಂತ. ನನಗೆ ಈಗ ಶೂಟಿಂಗ್ ಈಗಷ್ಟೇ ಶುರುವಾಗಿದೆ. ಬಟ್ ನನಗೆ ತಿಳಿದ ಮಟ್ಟಷ್ಟಿಗೆ ಈ ವ್ಯಕ್ತಿ ಸೋಲನ್ನೇ ನೋಡದೇ ಇರೋವಂಥ ಒಬ್ಬ ಲಾಯರು. ಸೋಲನ್ನು ನೋಡಿಲ್ಲ ಅಂತ ಅಂದರೆ ನೀವು ಅದರ ಸಬ್ಟೆಕ್ಸ್ಟ್ ಏನು ಹೇಳುತ್ತೆ ಅಂದರೆ, ತನ್ನ ಜಯಕ್ಕೋಸ್ಕರ ಯಾವುದೇ ರೀತಿ ಹೋಗಿ ಜಯ ಪಡ್ಕೊಳ್ಳೋವಂಥ ವ್ಯಕ್ತಿ, ಎಕ್ಸ್ಟ್ರೀಮ್ ಲೆವೆಲ್ಗೆ. ಪ್ಲಸ್ ಇವನಿಗೆ ಕಾನೂನು ಗೊತ್ತಿದೆ. ಸೊ ಹಾಗಾಗಿ ಕಾನೂನು ಗೊತ್ತಿಲ್ಲದೆ ಕೆಲವರು ಮಾಡೋದು ಒಂದು ರೀತಿ ಆದರೆ, ಕಾನೂನು ಗೊತ್ತಿರೋ ವ್ಯಕ್ತಿ ಈ ಥರ ಮಾಡೋಕ್ಕೆ ಹೋದಾಗ ಅವನು ಎಂಥ ಮನುಷ್ಯ ಅಂತ ಇದರಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಪ್ಲಸ್ ನನ್ನ ಕ್ಯಾರೆಕ್ಟರ್ಗೆ ಒಂದು ಬೇಸಿಕ್ಲಿ ಮೇಲ್ ಶಾವನಿಸಮ್ ಇದೆ. ಅಂದರೆ ಹೆಣ್ಣು ಅಂತಂದರೆ ಕೆಲವು ಕೆಲಸಗಳು ಮಾಡಿಕೊಂಡು ಸುಮ್ಮನೆ ಇರಬೇಕಾದಂಥ ಒಬ್ಬರು ಈ ಸಮಾಜದಲ್ಲಿ. ಸೊ ನನ್ನ ಪ್ರಕಾರ ಅವ್ರು ಕೆಲವೆಲ್ಲ ಕೆಲಸ ಮಾಡಬಾರ್ದು, ಪ್ರೊಫೆಷನಲ್ಲಾಗೆಲ್ಲ ಇರಬಾರ್ದು ಅನ್ನೋ ಒಂದು ಮನಸ್ಥಿತಿ ಇರೋನು. ಸೊ ಅಂಥ ವ್ಯಕ್ತಿ ಎದುರಾಗಿ ಒಬ್ಬಳು ಭಾಳ ಪಾಸಿಟಿವ್ ಆಗಿ ಯಂಗ್ ಲಾಯರು, ನ್ಯಾಯ ನೀತಿ ಇದನ್ನು ಮುಖ್ಯವಾಗಿ ಇಟ್ಕೊಂಡು ಲಾಯರ್ ಹುದ್ದೆ ಮಾಡೋಕ್ಕೆ ಬಂದವಳು ಎದುರಾಗ್ತಾಳೆ. ಸೊ ಅದೇನೇನಾಗುತ್ತೆ ಅನ್ನೋದೇ ಈ ಕಥಾ ವಸ್ತುವಿನ ಮೇಯ್ನ್ ಇದು. ಸರ್ ಸರ್ ಏನು ಸರ್ ಅದು ಜಿದ್ದಿ ನಿಮ್ಮದು ಮತ್ತು ಅವರ ಹೀರೋಯಿನ್ ತಂದೆದು? ನಾನು ಆವಾಗಲೇ ಹೇಳ್ದಂಗೆ ಸೋಲೇ ಕಾಣದೇ ಇರೋವಂಥ ವ್ಯಕ್ತಿ. ಸೊ ಯಾವುದೋ ಒಂದು ಇನ್ಸ್ಟೆನ್ಸಲ್ಲಿ ನನ್ನ ವಿರುದ್ಧವಾಗಿ ಅವರು ಲಾಯರ್ ಆಗಿ ಬಂದಿರ್ತಾರೆ. ಬಟ್ ನಾನು ಸೋಲ್ಸೋ ರೀತಿನೂ ಹೆಂಗೆ ಅಂದರೆ, ಅವ್ರು ಮುಂದೆ ಇನ್ನು ವಕಾಲತ್ತೆ ಮಾಡಬಾರ್ದು ಅನ್ನೋ ಲೆವೆಲ್ಗೆ ಅವ್ರನ್ನ ಸೋಲಿಸಿ ಅವ್ರನ್ನ ಕಡೆಗಾಣಿಸಿರ್ತೀನಿ. ಸೊ ಹಾಗಾಗಿ ಅವ್ರ ಮಗಳಾಗಿ ಭಾರ್ಗವಿ ನನ್ನ ಎದುರಾಗ್ತಾಳೆ. ಓಕೆ ಸರ್, ಈ ಪಾತ್ರಕ್ಕೆ ನೀವು ಆ್ಯಕ್ಚುಲಿ ಯೂಶ್ವಲಿ ನಾವು ನೋಡಿರೋ ಪ್ರಕಾರ ಆ ಥರದ್ದು ತಯಾರಿ ಅಂತ ಏನೂ ಮಾಡಲ್ಲ. ಬಟ್ ಇದೊಂದು ಡಿಫ್ರೆಂಟ್ ಕೈಂಡ್ ಆಫ್ ಪಾತ್ರ ಆಗಿರೋದ್ರಿಂದ ಏನಾದರೂ ತಯಾರಿ ಮಾಡಿದ್ರಾ ಪಾತ್ರಕ್ಕೋಸ್ಕರ ಅಂತ? ಅಲ್ಲ, ಯಾವುದೇ ಪಾತ್ರಕ್ಕಾದರೂ ಒಂದು ತಯಾರಿ ಅಂತ ಮಾಡ್ಕೊಬೇಕಾಗತ್ತೆ. ಪ್ಲಸ್ ನಾವು ಧಾರಾವಾಹಿಯಲ್ಲಿ ಒಂದು ಕ್ಯಾರೆಕ್ಟರ್, ಇವಾಗ ಸಿನಿಮಾಲಾದರೆ ಒಂದು ಲಿಮಿಟೆಡ್ ಟೈಮಲ್ಲಿ ಆ ಕ್ಯಾರೆಕ್ಟರ್ ಬಂದು ಹೋಗುತ್ತೆ.
ಸೊ ಬಟ್ ಧಾರಾವಾಹಿಲಾದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ. ಹಾಗಾಗಿ ಕೆಲವೆಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೀನಿ. ಸೊ ಅದು ಜನರಿಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೀಕ್ರೆಟ್ ಅಂತಲ್ಲ, ನಾನು ಜಾಸ್ತಿ ಮಾತಾಡಲ್ಲ. ನನ್ನ ನೋಟದಲ್ಲೇ ನನ್ನ ಒಂದು ಅನಿಸಿಕೆ ಏನಿದೆ ಅದು ತೋರಿಸ್ಬೇಕು ಅಂತ. ಅದೊಂದು ದೊಡ್ಡ ಚಾಲೆಂಜ್. ಯಾಕೆಂದರೆ ಮಾತಿದ್ರೆ ನಮ್ಗೆ ಏನು ಅನಿಸುತ್ತೆ ಹೇಳ್ಬಿಡ್ಬೋದು. ಮಾತು ಇಲ್ಲದೇ ಇದ್ದಾಗ ಏನು ಮಾಡ್ಬೋದು ಅನ್ನೋದು ಒಂದು ಚಾಲೆಂಜು. ನೋಡೋಣ ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತೀನಿ ಅಂತ. ಈ ಪಾತ್ರ ಮಾಡಬೇಕಾದ್ರೆ ಈಗ ಯಾರಾದರೂ ಈ ಥರದ್ದೊಂದು ಇನ್ಸ್ಪೈರ್ ಆಗಿರೋಂಥ ಲಾಯರ್ನ ಏನಾದರೂ ನೋಡಿದ್ರ ಅಂತ, ಇದು ನನಗೆ ಕ್ಯೂರಿಯಾಸಿಟಿ. ಇಲ್ಲ, ಆ ಥರದ್ದವ್ರು ನಾನು ಯಾರೂ ನೋಡಿಲ್ಲ. ಸಿನಿಮಾದಲ್ಲಿ ನೋಡಿದ್ದೀನಿ, ಬೇಕಾಶ್ವತಿ ಸಿನಿಮಾದಲ್ಲಿ ನೋಡಿದ್ದೀನಿ. ತಿರ್ಗಾ ನಾನು ಇದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ, ತಿಳುವಳಿಕೆ ಇದ್ದು ತಪ್ಪು ಮಾಡೋದಿದೆಯಲ್ಲ ಅದು ಭಾಳ ಡೇಂಜರಸ್ಸು. ತಿಳುವಳಿಕೆ ಇಲ್ಲದೆ ಮಾಡೋದು ಓಕೆ, ಅವರನ್ನು ಕ್ಷಮಿಸ್ಬಿಡ್ಬೋದು. ಬಟ್ ಕಾನೂನು ಗೊತ್ತಿರೋರು, ಸಮಾಜಕ್ಕೆ ಬಹಳ ಒಂದು ರೆಸ್ಪಾನ್ಸಿಬಿಲಿಟಿ ಇರೋವಂಥ ಹುದ್ದೆ ಇದು, ಲಾಯರ್ ಆಗಿರೋರು. ಸೊ ಲಾನ ರೆಪ್ರೆಸೆಂಟ್ ಮಾಡಬೇಕಾದಾಗ ಎಲ್ಲ ಗೊತ್ತಿರೋರೇ ಈ ಥರ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ತುಂಬಾ ತಪ್ಪಾಗುತ್ತದು. ಸೊ ಅಂಥ ಒಂದು ರೋಲ್ ನಂದು. ಮಗನಿಗೆ ತುಂಬ ಪ್ರೆಷರ್ ಆಗ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಯಾಕೆ ಈ ಪ್ರೆಷರೈಸೇಷನ್ನು? ನೋಡಿ, ತಂದೆ ತಾಯಿ ಆದವ್ರಿಗೆ ಒಂದು ಆಸೆ ಇರುತ್ತೆ, ತಮ್ಮ ಮಕ್ಕಳು ಹೀಗೆ ಆಗಲಿ ಅಂತ. ಅದೊಂದು ಆಸೆ. ಬಟ್ ಮಕ್ಕಳಿಗೆ ತಮ್ಮದೇ ಆದ ಆಸೆ ಇರುತ್ತೆ. ಸೊ ತಂದೆ ತಾಯಿಯ ಆಸೆ ಮಕ್ಕಳ ಆಸೆ ಸೇಮ್ ಆಗಲಿದ್ದಾಗ ಒಂದು ಕಾನ್ಫ್ಲಿಕ್ಟ್ ನಡೆಯುತ್ತೆ. ಅದು ನಮ್ಮ ಎಲ್ಲರ ಮನೇಲೂ ನಡೆಯುವಂಥ ವಿಷಯನೇ. ಸೊ ಅಂಥ ಒಂದು ಸನ್ನಿವೇಶದಲ್ಲಿ ನಾನು ಲಾಯರು, ನನ್ನ ಮನೆಯಲ್ಲಿ ಎಲ್ಲರೂ ಲಾಯರೇ. ಸೊ ಇವನನ್ನು ಲಾ ಓದು ಅಂತ ನಾನು ಪ್ರೆಷರೈಸ್ ಮಾಡಿರ್ತೀನಿ. ಪ್ಲಸ್ ಇವನು ಲಾ ಓದಿ ಗ್ರ್ಯಾಜುಯೇಟ್ ಆಗಿ ಲಾ ಪ್ರಾಕ್ಟೀಸ್ ಮಾಡಲ್ಲ ಅಂತ ಹೇಳ್ತಾನೆ. ಸೊ ನನಗಿರೋ ಆಸೆ, ನಾನೇನು ಸಾಮ್ರಾಜ್ಯ ಕಟ್ಟಿದ್ದೀನೋ ಅದನ್ನು ಇವನು ಮುಂದುವರಿಸ್ಕೊಂಡು ಹೋಗಲಿ ಅಂತ. ಇವನಿಗೆ ಬೇರೆ ಆಸೆಗಳಿರುತ್ತೆ. ಸೊ ಆ ಒಂದು ಕಾನ್ಫ್ಲಿಕ್ಟಲ್ಲಿ ತಂದೆ ಮಗನ ನಡುವೆ ಏನೆಲ್ಲ ನಡೀಬೋದು ಅಂತ ಅವನ ಪಾಪ ನನ್ನನ್ನು ಇಂಪ್ರೆಸ್ ಮಾಡಬೇಕು ಅಂತಲೇ ಕಾಯ್ತಾ ಇರ್ತಾನೆ. ನಾನು ಅವನನ್ನು ಕಡೆಗಾಣಿಸ್ತಾ ಇರ್ತೀನಿ, ಜಸ್ಟ್ ಬಿಕಾಸ್ ನನ್ನ ಮಾತು ಕೇಳಲಿಲ್ಲ ಅಂತ. ಸೊ ಅಂಥ ಒಂದು ರಿಲೇಷನ್ಶಿಪ್. ಸರ್, ನಿಮ್ಮ ತಂದೆ ಜೊತೆಗೆ ಏನಾದರೂ ಈ ಥರದ್ದಾಗಿತ್ತಾ ಸರ್? ಇಲ್ಲ, ನಾನು ಆ್ಯಕ್ಚುಲಿ ಹಂಗೆ ಹೇಳಬೇಕು ಅಂದರೆ ನಮ್ಮ ತಂದೆ ತಾಯಿ ಇಬ್ಬರು ನನಗೆ ನಾನು ಏನೇ ಮಾಡಿದ್ರೂ ಅದನ್ನು ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ಮೂಲತಃ ಈ ಆ್ಯಸ್ ಎ ಫುಲ್ ಟೈಮ್ ಆ್ಯಕ್ಟ್ರಾಗಿ ನಾನು ರೀಸೆಂಟಾಗಿ ಬಂದಿದ್ದು 2016ಇಂದ. ಸೊ ಅದಕ್ಕೆ ಮುಂಚೆ ಅಫ್ಕೋರ್ಸ್ ಥಿಯೇಟ್ರಲ್ಲಿ ತುಂಬ ವರ್ಷದಿಂದ ಇನ್ವಾಲ್ವ್ ಆಗಿದ್ದೀನಿ. ನಮ್ಮದೇ ಸಂಚಯ ಅಂತ ತಂಡ ಇದೆ, 36 ವರ್ಷದಿಂದ ಅದರಲ್ಲಿ ನಾಟಕಗಳು ಮಾಡ್ತಾಯಿದ್ದೀವಿ. ಬಟ್ ಕ್ಯಾಮ್ರಾ ಆ್ಯಕ್ಟಿಂಗ್ ಅಂತ ಬಂದಾಗ ನಾನು 2016 ಆದಮೇಲೆ ಹರ ಹರ ಮಹಾದೇವ್ ಅಂತ ಒಂದು ಬಂತು, ಅದರಿಂದ ಸ್ಟಾರ್ಟ್ ಮಾಡಿದ್ದು. ಆವಾಗ ನಂದು ರೆಗ್ಯುಲರ್ IT ಒಂದು ಕಂಪ್ನಿ ಇತ್ತು ನಂದು. ಸೊ ಅದನ್ನು ಬಿಟ್ಟು ಇದನ್ನು ಮಾಡಿದಾಗ್ಲೂ ನಮ್ಮ ತಂದೆ ತಾಯಿ ಸಪೋರ್ಟ್ ಮಾಡಿದ್ರು. ಸೊ ಹಾಗಾಗಿ ನನಗೆ ಆ ಒಂದು ಕೊರತೆ ಇಲ್ಲ. ನಮ್ಮ ಮನೇಲಿ ನನ್ನ ಫ್ಯಾಮಿಲಿ ಆಗಲಿ, ನನ್ನ ವೈಫ್ ಆಗಲಿ, ನನ್ನ ಮಕ್ಕಳಾಗಲಿ, ನನ್ನ ತಂದೆ ತಾಯಿ ಆಗಲಿ, ನಮ್ಮ ಸಿಸ್ಟರ್ಸ್ ಆಗಲಿ, ನಾನು ಏನೇ ಮಾಡಿದ್ರು ಸಪೋರ್ಟ್ ಮಾಡಿದ್ದಾರೆ. ಸೊ ಪ್ರಾಬಬ್ಲಿ ಅದರ ಪಾಸಿಟಿವ್ ಸೈಡ್ ನೋಡಿರೋನು ನಾನು. ಇವಾಗ ಈ ಕ್ಯಾರೆಕ್ಟ್ರಲ್ಲಿ ಅದನ್ನು ಅಪೋಸ್ ಮಾಡೋ ಅಂಥ ಒಂದು. ಸರ್, ಮಕ್ಕಳ ಜೊತೆ ಆ ಥರದ್ದು ಏನಾದರೂ ಇದು ಮಾಡಬೇಡ, ಆ ಥರದ್ದು ಪರ್ಸ್ನಲ್ ಫ್ಯಾಮಿಲಿ? ನಾನು ಹೇಳಿಲ್ಲ ಅನ್ಕೊತೀನಿ. ಮೇ ಬಿ ನೀವು ನನ್ನ ಮಕ್ಕಳನ್ನ ಕೇಳಬೇಕಾಗತ್ತೆ ಏನಾದರೂ ತಡೆದಿದ್ದೀನ ಅಂತ. ಬಟ್ ಜನರಲಿ ಲೈಕ್ ಐ ವುಡ್ ಆಲ್ಸೋ ಲೈಕ್ ಟು ಸಪೋರ್ಟ್. ನಂಗೆ 2 ಮಕ್ಕಳು. ಇಲ್ಲ, ದೊಡ್ಡವಳು ಗೌರಿ, ಅವಳು ಈಗಷ್ಟೇ ಡಿಗ್ರಿ ಮುಗಿಸಿಯಾಳೆ. ಎರಡನೇವನು ಓದ್ತಾಯಾನೆ, ಮಗ ಕೃಷ್ಣ ಅಂತ, ಅವನು ಮ್ಯಾನೇಜ್ಮೆಂಟ್ ಓದ್ತಿದ್ದಾನೆ. ಸೊ ಅವ್ರು ಇಷ್ಟವಾದ ಲೈನೇ ಚೂಸ್ ಮಾಡ್ಕೊಂಡಿದ್ದಾರೆ. ಸೊ ನಾನು ಅದನ್ನು ಸಪೋರ್ಟ್ ಮಾಡ್ತಾಯಿದ್ದೀನಿ. ನೈಸ್ ಸರ್. ಆ್ಯಕ್ಚುಲಿ ಯೂಶ್ವಲಿ ಹೆಣ್ಮಕ್ಳು ಅಂತ ಬಂದಾಗ ಮಗಳಿಗೆ ತುಂಬ ತಂದೆ ಸಪೋರ್ಟ್ ಇದ್ದೇ ಇರುತ್ತೆ. ಮಗ ಮತ್ತು ಆ್ಯಕ್ಚುಲಿ ತಂದೆಗೇ ಒಂದು ಟಗ್ ಆಫ್ ವಾರ್ ಬೀಳೋದು, ಅಲ್ಲೇ ಜಿದ್ದಿ ಆ ಥರದ್ದು ಏನಾದರೂ ಆಗಿದೆಯಾ ಸರ್, ಏನಾದರೂ ಸನ್ನಿವೇಶ?
ಆಗಿದೆ. ನಾ ಅಂಥದ್ದು ದೊಡ್ಡದೇನಾಗಿಲ್ಲ, ಬಟ್ ಚಿಕ್ಕ ಪುಟ್ಟದ್ದು ಮೋಸ್ಟ್ಲಿ ಆಗಿರ್ಬೋದು. ಕೋರ್ಸ್ ಬಗ್ಗೆ ಅಲ್ಲ, ಬಟ್ ಅದು ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಫ್ಯಾಕ್ಟ್ ಇದು. ತಂದೆ ತಾಯಿ ಆದವರು ತಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ ಅಂತಲೇ ಬಯಸ್ತಾರೆ. ಬಟ್ ಆ ಒಳ್ಳೆತನ ಒಂದು ಮಿತಿ ಮೀರಿದಾಗ ಅದು ಉಲ್ಟಾ ಹೊಡೆಯುತ್ತೆ. ಸೊ ಹಾಗಾಗಿ ಆ್ಯಸ್ ಲಾಂಗ್ ಆ್ಯಸ್ ಬೋತ್ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ ಅವರು ರಿಯಲೈಸ್ ಮಾಡ್ಕೊತಾರೆ, ಇವ್ರು ಹೇಳ್ತಿರೋದು ನಮ್ಮ ಒಳ್ಳೇದಕ್ಕೆ ಅಂತ ಕನ್ಸಿಡರ್ ಮಾಡಿದ್ರೆ ಸಾಕು. ಸೊ ಅದೇ ಅಂತ. ಇನ್ನೊಂದು, ನಾನು ಆ್ಯಕ್ಚುಲಿ ಜನರಲಿ ನಾನು ಖಲೀಲ್ ಗಿಬ್ರನ್ ಒಂದು ಕಡೆ ಹೇಳಿದ್ದಾರೆ, ಚಿಲ್ಡ್ರನ್, ಇದು ಪೇರೆಂಟ್ಸ್ ಹೇಳೋದು, ಚಿಲ್ಡ್ರನ್ ಆರ್ ನಾಟ್ ಫ್ರಮ್ ಯು ಬಟ್ ಥ್ರೂ ಯು ಅಂತ. ಅಂದರೆ ಮಕ್ಕಳು ನಿಮ್ಮಿಂದಲ್ಲ, ನಿಮ್ಮ ಮೂಲಕ ಈ ಜೀವನಕ್ಕೆ, ಈ ಲೈಫಿಗೆ ಬಂದಿರೋದು ಅಂತ. ಸೊ ಅವ್ರದ್ದೇ ಆದ ಒಂದು ಆಸೆ ಆಕಾಂಕ್ಷೆನ ನಾವು ಪ್ರೋತ್ಸಾಹ ಮಾಡಲೇಬೇಕು. ನಿಜ ಸರ್. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಯ್ತು ನನಗೆ ನಿಮ್ಮ ಜೊತೆ ಮಾತಾಡಿ. ತುಂಬ ಒಂದು ಗ್ಯಾಪ್ ನಂತರ ಮಾತಾಡ್ತಾ ಇದ್ದೀವಿ. ಸೊ ಫೈನಲಿ, ಸೊ ಭಾರ್ಗವಿ LLB ಬಗ್ಗೆ, JP ಪಾಟೀಲ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ವೀಕ್ಷಕರಿಗೆ? ಏನಿಲ್ಲ, ಇದು ಒಂದು ಹೊಸ ಕತೆ, ಖಂಡಿತ ವಿಭಿನ್ನವಾಗಿದೆ. ತುಂಬ ಒಳ್ಳೆಯ ಸಮಯದಲ್ಲಿ ಬರ್ತಾ ಇದೆ. 8:30ಗೆ ನೀವೆಲ್ಲ ಮನೆಯಲ್ಲಿ ನಿಮ್ಮ ಕುಟುಂಬದವ್ರ ಜೊತೆ ಇರುವಂಥ ಸಮಯ ಇದು. ಇದನ್ನು ನಮ್ಮ ಜೊತೆ ಕಳೆಯೋಕ್ಕೆ ನೀವೆಲ್ಲ ನಮಗೆ ಸಪೋರ್ಟ್ ಮಾಡಿ. ನನಗೆ ಪರ್ಸ್ನಲ್ಲಾಗೂ ತುಂಬ ಸಪೋರ್ಟ್ ಮಾಡಿದ್ದೀರಾ. ನನ್ನ ಎಲ್ಲ ಪಾತ್ರಗಳನ್ನು ನೀವು ಇಷ್ಟಪಟ್ಟಿದ್ದೀರಾ. ಈ ಪಾತ್ರದಲ್ಲೂ ಇಷ್ಟಪಡ್ತೀರಾ ಅಂತ ಭಾವಿಸ್ತಾ, ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದಿ ಬೆಸ್ಟ್ ಯು ಟು ಸರ್. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಕೀರ್ತಿ ಭಾನು ಸರು ಒಂದೊಳ್ಳೆ ಪಾತ್ರದ ಮೂಲಕ ಲಾಯರ್ ಆಗಿ ನಿಮ್ಮ ಮುಂದೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅವ್ರ ಹಿನ್ನೆಲೆ ಎಲ್ಲ ನಿಮಗೆ ಗೊತ್ತೇ ಇದೆ. ರಂಗಭೂಮಿಯಿಂದ ಬಂದವರು ತುಂಬ ಅದ್ಭುತವಾಗಿ ಪಾತ್ರಗಳನ್ನ ತೊಗೊಂಡು ಹೋಗ್ತಾರೆ. ಆ ಒಂದು ಖಡಕ್ನೆಸ್ನ ನೀವು ನೋಡಬೇಕು ಅಂತಂದರೆ ಭಾರ್ಗವಿ LLBನ ನೋಡಿ ಅಂತ ನಾನು ಹೇಳ್ತಾ ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.